ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಲ್ಲ? ಓಕೆ. ಸೊ ಇವತ್ತಿನ ಬಿಸ್ನೆಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ತಮ್ಮನೇಲಿ ನೋಡಿದ್ದೀರಾ. ಬೇರೆ ಏನೂ ಅಲ್ಲ, ಶುಗರ್ ಕೇನ್ ಬಿಸ್ನೆಸ್. ಅಂದರೆ ಕಬ್ಬಿನ ರಸದಿಂದ ನೀವು ಯಾವ ಥರ ಬಿಸ್ನೆಸ್ನ ಮಾಡ್ಬೋದು, ಕಬ್ಬಿನ ಹಾಲ ರಸದಿಂದ ಯಾವ ಥರ ವ್ಯಾಪಾರ ಮಾಡಿ ಲಾಭನ ಗಳಿಸ್ಬೋದು ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಓಕೆ, ಹಾಗಾದರೆ ವೀಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ, ಮೊದಲಾಗಿ ಈ ಬಿಸ್ನೆಸ್ನ ಎಲ್ಲಿ ಮಾಡ್ಬೋದು ಅಂತ ನೋಡಿದ್ರೆ ಸೂಕ್ತ. ಅಂದರೆ ನೀವು ಬೀದಿ ಬದಿ ವ್ಯಾಪಾರ ಮಾಡೋದಾದರೆ ನಿಮಗೆ ಬೆಸ್ಟ್ ಅಂದರೆ ಈ ಸರ್ಕಲ್, ಅಂದರೆ ಒಂದು 3-4 ರೋಡ್ ಎಲ್ಲ ಬಂದು ಒಂದು ಸರ್ಕಲ್ ಅಂತ ಕೊಡುತ್ತಲ್ಲ, ಸೊ ಆ ಪ್ಲೇಸಲ್ಲಿ ನೀವು ತಳ್ಳ ಗಾಡಿನ ಇಟ್ಕೊಂಡು ಮಾಡ್ಬೋದು. ಇಲ್ಲ ಸ್ಕೂಲು ಕಾಲೇಜ್ಗಳ ಹತ್ರನೂ ಮಾಡ್ಬೋದು. ಹಾಗೆ ಈ ಹಾಸ್ಪಿಟಲ್ ಎದುರುನೂ ಕೂಡ ನೀವು ಈ ಬಿಸ್ನೆಸ್ನ ಮಾಡ್ಬೋದು ತಳ್ಳ ಗಾಡಿ ಇಟ್ಕೊಂಡು. ಸಾಕಷ್ಟು ಪ್ಲೇಸಸ್ ಇದೆ. ಇಲ್ಲ ನನಗೆ ತಳ್ಳ ಗಾಡೀಲಿ ಬೇಡ, ನನಗೆ ಬೀದಿ ವ್ಯಾಪಾರ ಬೇಡ, ನಾನು ಮಳಿಗೆಯಲ್ಲಿ ಮಾಡ್ತೀನಿ ಅಂದರೆ ಕೆಲವರು ಜೆರಾಕ್ಸ್ ಸೆಂಟರ್ ಇಟ್ಕೊಂಡಿರ್ತಾರಲ್ಲ, ಅವರು ಕೂಡ ಫ್ಯಾನ್ಸಿ ಸ್ಟೋರ್ ಜೆರಾಕ್ಸ್ ಇಟ್ಕೊಂಡಿರ್ತೀರಲ್ಲ, ನೀವು ಕೂಡ ಒಂದು ಚಿಕ್ಕದು ಎಲೆಕ್ಟ್ರಾನಿಕ್ ಮಿಷಿನ್ ಬರುತ್ತಲ್ಲ, ಅದನ್ನು ನೀವು ಅಂಗಡಿ ಇಟ್ಕೊಂಡು ಕೂಡ ಮಾಡ್ಬೋದು. ಓಕೆ, ಹಾಗಾದ್ರೆ ಎಷ್ಟು ಇದ್ರ ಹೂಡಿಕೆ ಎಷ್ಟು ಅಂತ ನೋಡೋದಿದೆ 30,000ದಿಂದ ಅಪ್ ಟು 80,000 ತನಕ ಆಗುತ್ತೆ ಇದರ ಹೂಡಿಕೆ. ಲಾಭ ಆಮೇಲೆ ಏನಂತ ಹೇಳ್ತೀನಿ. ಫಸ್ಟ್ ಹೂಡಿಕೆ ನೋಡಿ 30,000ರಿಂದ 80,000 ತನಕ ಆಗುತ್ತೆ. ದಿನಕ್ಕೆ ನೀವು ಏನಿಲ್ಲ ಅಂದರೂ 3,000ರಿಂದ 5,000 ತನಕ ಲಾಭವನ್ನು ಗಳಿಸ್ಬೋದು. ಓಕೆನಾ? ಮಿನಿಮಮ್ 2,000ರಿಂದ 3,000 ಬೇಡ, 2,000 ಇಟ್ಕೊಳ್ಳೋಣ. ದಿನಕ್ಕೆ 2,000ರಿಂದ 5,000 ರೂಪಾಯಿ ತನಕ ಲಾಭನ ಗಳಿಸ್ಬೋದು. ಹಾಗೆ ಇದಕ್ಕೆ ಹೆಚ್ಚಾಗಿ ಬೇಸಿಗೆಯಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಮಳೆಗಾಲದಲ್ಲಿ ಅಷ್ಟಿರಲ್ಲ. ಮತ್ತು ಬೇಸಿಗೆಯಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆ. ಮತ್ತು ಜಾಂಡೀಸ್ ರೋಗ ಇರೋರಿಗೆ ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದು ಬರೀ ಅದಂತಲ್ಲ, ಬೇರೆ ಎಲ್ಲದಕ್ಕೂ ಕೂಡ ಈ ಕಬ್ಬಿನ ರಸನ ಕುಡಿದ್ರೆ ತುಂಬ ಬೇಗ ಕ್ಯೂರ್ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಬಿಸ್ನೆಸ್ನ ಯಾರೆಲ್ಲ ಮಾಡ್ಬೇಕಂತ ಇರಲ್ಲ, ಈ ಕಬ್ಬಿನ ರಸದಿಂದ ಬಿಸ್ನೆಸ್ ಮಾಡ್ಬೇಕಂತ ಇರಲ್ಲ, ಯಾರೆಲ್ಲ ಶುಗರ್ ಕೇನ್ ಬಿಸ್ನೆಸ್ ಯಾರೆಲ್ಲ ಮಾಡ್ಬೇಕಂತ ಇರ ದಯವಿಟ್ಟು ಮಾಡಿ. ತುಂಬ ಚೆನ್ನಾಗಿದೆ, ಬಟ್ ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು. ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಇದೆ ಸ್ಟಾರ್ಟಿಂಗಲ್ಲಂತೂ. ಅಷ್ಟು ಸುಲಭವಾಗಿ ಬಿಸ್ನೆಸ್ ನಿಮಗೆ ಕೈ ಹಿಡಿಯಲ್ಲ, ಬಟ್ ಮಾಡಿ ಚೆನ್ನಾಗಿದೆ, ಮಾಡ್ಬೋದು. ಲಾಭವೂ ತುಂಬ ಚೆನ್ನಾಗಿದೆ. ಮಳೆಗಾಲದಲ್ಲಿ ಬಿಸ್ನೆಸ್ ಅಂತೂ ಇರಲ್ಲ. 3-4 ತಿಂಗಳು ನೀವು ಅಂಗಡಿನ ಕ್ಲೋಸ್ ಮಾಡಿರ್ಬೇಕಾಗತ್ತೆ. ಮಳೆಗಾಲದಲ್ಲಿ ಯಾರು ಕುಡಿಯೋಲ್ಲ ಕಬ್ಬಿನಲ್ಲಿ, ನಿಮ್ಗೆ ಗೊತ್ತು. ಎಲ್ಲ ಬಿಸಿ ಐಟಮ್ನೇ ಜಾಸ್ತಿ ತಿನ್ನೋದು, ಕುಡಿಯೋದು. ಸೊ ಹಾಗಾಗಿ ಮಳೆಗಾಲದಲ್ಲಿ ಬಿಸ್ನೆಸ್ ಇರಲ್ಲ. ಅಕ್ಟೋಬರಿಂದ ಸ್ಟಾರ್ಟ್ ಆದರೆ ಅಪ್ ಟು ಏಪ್ರಿಲ್ ಮೇ ತನಕ ತುಂಬಾ ಡಿಮ್ಯಾಂಡ್ ಇರುತ್ತೆ ಇದಕ್ಕೆ. ಓಕೆನಾ? ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ಇದರಲ್ಲಿ ನಿಮಗೆ ಬರೀ ಕಬ್ಬಿನ ಹಾಲಿಂದನೂ ಲಾಭ ತೆಗೆಯೋದಲ್ಲ, ಅದ್ರಲ್ಲಿ ಕಬ್ಬು ವೇಸ್ಟ್ ಆಗುತ್ತಲ್ಲ ಸಿಪ್ಪೆ, ಅದರಿಂದ ಕೂಡ ನೀವು ಫ್ಯಾಕ್ಟ್ರಿ ಕಳಿಸ್ಬೋದು. ಆ ಸಿಪ್ಪೆನ ಫ್ಯಾಕ್ಟ್ರಿ ಕಳಿಸಿದ್ರೆ ಅವರು ನಿಮಗೆ KG ಲೆಕ್ಕದಲ್ಲಿ ದುಡ್ಡು ಅಂತ ಕೊಡ್ತಾರೆ. ಯಾಕಂದರೆ ಅವರು ಪ್ಲೇಟ್ಸ್ ಕೂಡ ಮಾಡ್ತಾರೆ. ಈಗ ಕಬ್ಬಿನ ಸಿಪ್ಪೆಯಿಂದನೂ ಕೂಡ ಪ್ಲೇಟ್ಸ್ನ ಮಾಡ್ತಾರೆ. ನೀವು ಪೇಪರ್ ಪ್ಲೇಟ್ ಏನಂತಾರಲ್ಲ, ಅದೇ ಥರ ಬಗಾಸೆ ಪ್ಲೇಟ್ ಅಂತ ಮಾಡ್ತಾಯಿದ್ದಾರೆ. ಅದು ಕಬ್ಬಿನ ಸಿಪ್ಪೆ ವೇಸ್ಟ್ ಇದೆಯಲ್ಲ, ಅದರಿಂದ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಸಣ್ಣ ಪ್ರಮಾಣದ ಕಬ್ಬಿನ ಜ್ಯೂಸ್ ನೀವು ಮಾರಾಟ ಮಾಡ್ತೀನಿ ಅನ್ನೋದಾದರೆ, ವ್ಯಾಪಾರವನ್ನು ಮಾಡ್ತೀನಿ ಅಂದರೆ ನಿಮಗೆ ಅವಾಗಲೇ ಹೇಳ್ದಂಗೆ 20,000ರಿಂದ 80,000 ತನಕ ಅಷ್ಟೇ ಬಂಡವಾಳ ಸಾಕು. ಅದೇ ನೀವು ಕಬ್ಬಿನಲ್ಲಿ ಮಾಡಿ ಬೆಲ್ಲಗಳನ್ನ ತಯಾರಿಸ್ತೀನಿ ಅಂದರೆ ನಿಮಗೆ ದೊಡ್ಡ ಮಟ್ಟದ ಬಂಡವಾಳ ಬೇಕಾಗುತ್ತೆ. ಏನಿಲ್ಲ ಅಂದರೂ ನಿಮಗೆ 10ರಿಂದ 15 ಲಕ್ಷ ತನಕ ಬಂಡವಾಳ ಬೇಕಾಗುತ್ತೆ. ಅದಕ್ಕೆ ನೀವು ಕಬ್ಬಿನಲ್ಲಿ ಮಾಡಿ, ಚಿಕ್ಕದಾಗಿ ಮಾಡಿ, ತುಂಬ ಚೆನ್ನಾಗಿದೆ ಬಿಸ್ನೆಸ್. ಓಕೆನಾ? ಮಾಡ್ಬೋದು, ತೊಂದರೆ ಇಲ್ಲ. ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಓಕೆನಾ? ಹಾಗಾದರೆ ಈ ಬಿಸ್ನೆಸ್ಸಲ್ಲಿ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ. ಬರೀ ಗ್ಲಾಸ್ ಕ್ಲೀನ್ ಅಂತಲ್ಲ, ಲೋಟ ತೊಳೆದಂತಲ್ಲ, ನೀವು ಪೇಪರ್ ಕಪ್ಸಲ್ಲೂ ಕೊಡ್ಬೋದು, ಇಲ್ಲ ಪೇಪರ್ ಗ್ಲಾಸಲ್ಲೂ ಕೊಡ್ಬೋದು, ಇಲ್ಲ ಗ್ಲಾಸಲ್ಲಾದರೂ ಹಾಕ್ಕೊಡ್ಬೋದು. ತುಂಬ ಕ್ಲೀನ್ ಇರಬೇಕಾಗತ್ತೆ. ಯಾಕಂದರೆ ಸ್ವಚ್ಛತೆನ ಮೊದಲು ಕಸ್ಟಮರ್ ನೋಡೋದು. ಆಮೇಲೆ ಈ ಐಸ್ ಕ್ಯೂಬ್ ಇರುತ್ತಲ್ಲ, ಅದನ್ನು ಕೂಡ ನೀವು ಒಳ್ಳೆ ನೀರು ಹಾಕಿನೇ ತರಬೇಕಾಗತ್ತೆ. ಗಲೀಜು ನೀರೆಲ್ಲ ಹಾಕಬೇಡಿ ದಯವಿಟ್ಟು, ಟೇಸ್ಟ್ ಕೆಟ್ಟಾಗುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಕ್ಲೀನ್ ಇರುವಂಥದ್ದೇ ನೀವು ಕೊಟ್ಟರೆ, ಹೈಜೀನ್ ಆಗಿದ್ದರೆ ಖಂಡಿತ ನಿಮಗೆ ಹುಡ್ಕೊಂಡು ಬರ್ತಾರೆ. ಮತ್ತು ಶಾಪ್ ಕೂಡ ಅಟ್ರಾಕ್ಟಿವ್ ಆಗಿ ಬೋರ್ಡ್ ಚೆನ್ನಾಗಿದ್ದು, ಸ್ವಲ್ಪ ನೀವು ಛತ್ರಿ ಎಲ್ಲ ಹಾಕಿಟ್ಟು, ಚೇರೆಲ್ಲ ಹಾಕಿಟ್ಟು, ಕೂರೋ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರೆ ಖಂಡಿತ ಜನ ಬರ್ತಾರೆ. ಯಾಕಂದರೆ ಬಿಸಿಲಲ್ಲಿ ಸುತ್ತಾಡಿ ಅವ್ರಿಗೂ ಸುಸ್ತಾಗಿರುತ್ತೆ. ಒಂದು 2 ನಿಮಿಷ ಕೂತ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಬರ್ತಾರೆ. ಸೊ ಆದಷ್ಟು ಅವ್ರಿಗೆ ಒಂದು 2-3 ಆದರೂ ಚೇರ್ ಹಾಕಿ ಸ್ವಲ್ಪ ಕುತ್ಕೊಂಡು ನೆರಳಾಗಿರೋ ಥರ ವ್ಯವಸ್ಥೆ ಮಾಡಿ. ಯಾರೇನು ಅರ್ಧ ಗಂಟೆ 1 ಅವರ್ ಕೂರಲ್ಲ, ಒಂದು 10 ನಿಮಿಷ ಕೂರ್ಬೋದು ಅಷ್ಟೇ. ತಣ್ಣು ಜ್ಯೂಸ್ ಕುಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಟೈಮ್ ನಿಮ್ಮ ಅಂಗಡಿ ಬರ್ತಾರೆ, ಇಲ್ಲಿ ಬಂದರೆ ಚೇರ್ ಸಿಗುತ್ತಪ್ಪ ಕುತ್ಕೊಂಡು ಕುಡಿಬೋದು ಅಂತ 100% ನಿಮ್ಮ ಅಂಗಡಿ ಬಂದೇ ಬರ್ತಾರೆ. ಸೊ ಇದೊಂದು ಸೌಕರ್ಯ ಮಾಡಿಕೊಡಿ ಅವರಿಗೆ. ಓಕೆನಾ? ಹಾಗೆ ಇದರಲ್ಲಿ ಬರೀ ಕಬ್ಬಿನ ಜ್ಯೂಸೆಲ್ಲ, ನೀವು ಈ ಫ್ರೂಟ್ಸ್ ಅಂದರೆ ಈ ಬಾಳೆಹಣ್ಣು ಜ್ಯೂಸು, ಡ್ರೈ ಫ್ರೂಟು, ಬನಾನಾ ಮಿಲ್ಕ್ ಶೇಕು, ಆ್ಯಪಲ್ಲು ಮಿಲ್ಕ್ ಶೇಕು, ಕರ್ಬೂಜ, ಹೀಗೆ ಫ್ರೂಟ್ಸ್ ಕೂಡ ನೀವು ಮಾಡ್ಬೋದು. ಅದ್ರ ಬಗ್ಗೆ ನೀವು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಮಾಡಿದ್ರೆ ಮಿಕ್ಸಪ್ ಆಗುತ್ತೆ ಮತ್ತು ಲ್ಯಾಗ್ ಆಗುತ್ತೆ. ಓಕೆನಾ? ಜಸ್ಟ್ ಕಬ್ಬಿನ ಬಗ್ಗೆ ಅಷ್ಟೇ ನಾನು ಇವತ್ತು ಹೇಳೋಕೆ ಹೊರಟಿರೋದು. ಹಾಗೆ ಈ ಬಿಸ್ನೆಸ್ ತುಂಬ ಚೆನ್ನಾಗಿದೆ, ಮಾಡಿ. ಆದಷ್ಟು ಸ್ಥಳೀಯ ರೈತರಿಂದನೇ ತನ್ನಿ. ಮಧ್ಯವರ್ತಿಗಳ ಕಾಟ ತಪ್ಪುತ್ತೆ, ನಿಮಗೆ ಅವಾಗ ಅಮೌಂಟ್ ಜಾಸ್ತಿ ಆಗುತ್ತೆ. ಯಾರು ಮಧ್ಯವರ್ತಿಗಳಿಗೆ ಇಲ್ಲ ಅವಕಾಶ ಮಾಡ್ಕೊಳ್ಬಿಡಿ. ನೀವು ಡೈರೆಕ್ಟಾಗಿ ರೈತರಿಂದನೇ ತನ್ನಿ, ಇಲ್ಲ ಅವರಿಗೆ ತಂದುಕೊಡೋಕೆ ಹೇಳಿ ಲೋಡ್ನ. ಓಕೆನಾ? ನಿಮ್ಮ ಶಾಪ್ ಹತ್ರನೇ ತಂದುಕೊಡೋಕೆ ಹೇಳಿ. ಬೆಳಿಗ್ಗೆ ಜಾವ 6 ಗಂಟೆಗೆ, 7 ಗಂಟೆಗೆ, 10 ಗಂಟೆಗೆ, 6 ಗಂಟೆ ಯಾರು ಕೊಟ್ಟೋಗಲ್ಲ, ಒಂದು 8-10 ಗಂಟೆ ಬಂದು ಕೊಟ್ಟೋಗ್ತಾರೆ ನಿಮ್ಮ ಶಾಪ್ಗೆ. ಓಕೆನಾ? ಕಬ್ಬಿನಲ್ಲೂ ನೀವು ಹೇಳಿದ್ರೆ ಒಂದ್ಸರಿ ಆರ್ಡ್ರ್ ತೊಗೊಂಡು ನೆಕ್ಸ್ಟ್ ಟೈಮಿಂದ ಅವರೇ ಕೊಟ್ಟೋಗ್ತಾರೆ, ನಿಮ್ಮ ಶಾಪ್ ಹತ್ರ ಕೊಟ್ಟೋಗ್ತಾರೆ. ಸೊ ಅದಕ್ಕೆ ನೀವು ಆದಷ್ಟು ರೈತರಿಂದ ಡೈರೆಕ್ಟಾಗಿ ಕಬ್ಬಿನ ತರಿಸ್ಕೊಳ್ಳೋಕೆ ಟ್ರೈ ಮಾಡಿ ದಯವಿಟ್ಟು.
ಮಧ್ಯವರ್ತಿಗಳು ಇದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ. ಯಾಕಂದರೆ ಲಾಸ್ನ ಅನುಭವಿಸ್ತೀರಾ, ಯಾಕಂದರೆ ಮಾರ್ಜಿನ್ ನಿಮಗೆ ಸಿಗೋಲ್ಲ ಅಷ್ಟೊಂದು. ಸೊ ಆರಾಮಾಗಿ 25 ರೂಪಾಯಿ ನೀವು ಕಬ್ಬನ್ನೆಲ್ಲ ಮಾರ್ಬೋದು, 20 ರೂಪಾಯಿ ಕೂಡ ಮಾರ್ಬೋದು. ಬಟ್ 25 ರೂಪಾಯಿ ಇಟ್ಕೊಂಡ್ರೆ ನಿಮಗೆ ಮಾರ್ಜಿನ್ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಸ್ವಲ್ಪ ಹಾಕಿ ನಿಂಬೆಹಣ್ಣು ಹಾಕಿ ಮಾಡಿ ಇನ್ನೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀವು ಪೈನಾಪಲ್ ಕೂಡ ಕಟ್ ಮಾಡಿ ಹಾಕ್ತೀನಿ ಅಂದರೆ ಕಬ್ಬಿನ ಹಾಲಿಗೆ ಇನ್ನೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಬಿಸಿಲಿಗೆ ಇನ್ನೂ ಒಂಥರ ಫ್ರೆಶ್ ಮೈಂಡ್ ಸೆಟ್ ಆಗುತ್ತೆ, ರಿಲ್ಯಾಕ್ಸ್ ಕೂಡ ಆಗುತ್ತೆ. ಓಕೆನಾ? ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಕಬ್ಬಿನ ಹಾಲು ಬಿಸ್ನೆಸ್ ಅಂದರೆ ಈ ಶುಗರ್ ಕೇನ್ ಬಿಸ್ನೆಸ್ ಯಾರೆಲ್ಲ ಮಾಡಬೇಕಂತಿರಲಿಲ್ಲ ದಯವಿಟ್ಟು ಮಾಡಿ, ತುಂಬ ಚೆನ್ನಾಗಿದೆ. ಆದರೆ ಮಾಡೋಕ್ಕಿಂತ ಮುಂಚೆ ತುಂಬ ಕೇರ್ಫುಲ್ ಆಗಿರಿ, ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಓಕೆನಾ? ಮಿಷಿನ್ ಯಾರಾದರೂ ಬೈ ಮಾಡಿದರೆ ಕೇರ್ಫುಲ್ಲಾಗಿ ಬೈ ಮಾಡಿ. ಹುಬ್ಳಿಲೂ ಸಿಗುತ್ತೆ, ಬೆಂಗಳೂರಲ್ಲೂ ಸಿಗುತ್ತೆ ಮಿಷಿನ್ನು, ನೋಡ್ಕೊಂಡು ತೊಗೊಳ್ಳಿ. ಬಿಸ್ನೆಸ್ ಮಾಡಿ, ಒಂದು ವೇಳೆ ಲಾಸ್ ಆದರೆ ಅದಕ್ಕೆ ನಾವು ಹೊಣೆದಾರರಾಗಿರಲ್ಲ. ಸೊ ನಿಮ್ಮದೇ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಓಕೆನಾ? ಹಾಗಾದರೆ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು ಅದ್ಭುತ ವಿಡಿಯೋದೊಂದಿಗೆ ನಾಳೆ ಬರ್ತಾಯಿದ್ದೀನಿ, ವೆಯ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಬಿಸ್ನೆಸ್ ಐಡಿಯಾ. ಓಕೆನಾ? ಹಾಗಾದರೆ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬಾಯ್.